Jai Shri Gurudev. Dear students, last class we are discussed most important topic is market demand. We already know about the market demand is, so every individual demand in a market, including all every individual demand, it is called market demand. ಅಂದರೆ ಒಂದು ಮಾರ್ಕೆಟಲ್ಲಿ ಎಷ್ಟು ಜನ ಅನುಭೋಗಿಗಳಿರ್ತಾರೆ, ಆ ಅನುಭೋಗಿಗಳು ಎಲ್ಲರೂ ಸಹಿತ ಒಟ್ಟಿಗೆ ಸೇರಿ ಎಷ್ಟು ವಸ್ತುವನ್ನು ಕೊಂಡ್ಕೊಳ್ತಾರೆ ಅನ್ನೋದನ್ನ ನಾವು ಮಾರುಕಟ್ಟೆ ಬೇಡಿಕೆ ಅಂತ ಕರಿತೀವಿ. ಸೊ today we are going to discuss about what is that types of goods. What is that types of goods ಅಂದರೆ ಸರಕುಗಳ ವಿಧಗಳು. ಅಂದರೆ ಸರಕುಗಳ ವಿಧಗಳು, ಟೈಪ್ಸ್ ಆಫ್ ಗೂಡ್ಸ್. ಏನು ಸರಕುಗಳ ವಿಧಗಳು? ವಾಟ್ ಈಸ್ ಗೂಡ್ಸ್? ಸೊ ಸರಕುಗಳ ವಿಧಗಳಲ್ಲಿ ಪ್ರಮುಖವಾಗಿ ನಾವು ವಸ್ತುಗಳನ್ನು ಕೊಂಡುಕೊಳ್ಳುವಂತಹ ವಸ್ತುಗಳು ಅಂದರೆ ಇರುವಂತಹ ವಸ್ತುಗಳನ್ನು 4 ರೀತಿಯಾಗಿ ಅತಿ ಮುಖ್ಯವಾಗಿ 4 ಟೈಪ್ಸ್ ಮಾಡಿದ್ದೀವಿ. ಮೊದಲನೇದು ನಾರ್ಮಲ್ ಗೂಡ್ಸ್. ನಾರ್ಮಲ್ ಗೂಡ್ಸ್ ಅನ್ನುವಂಥವು ಎಲ್ಲವನ್ನು ಒಳಗೊಂಡಿರುತ್ತೆ. ಇಡೀ ಇನ್ಕ್ಲೂಡಿಂಗ್ ಬೇಸಿಕ್ ಗೂಡ್ಸ್ ಲೈಕ್ ಕ್ಲಾತ್, ಫುಡ್, ಶೆಲ್ಟರ್, ಸಮಥಿಂಗ್. ಸೊ ದಿಸ್ ಆಲ್ ಎವ್ರಿ ಡೇ ಡೈಲಿ ನೀಡ್ ದ ಗೂಡ್ಸ್ ವಿ ಆರ್ ಕಾಲ್ಡ್, ನೀಡ್ ಗೂಡ್ಸ್ ವಿ ಆರ್ ಕಾಲ್ಡ್. ಸೊ ವಾಟ್ ಈಸ್ ಸಾಮಾನ್ಯ ಅಂದರೆ ನಾರ್ಮಲ್ ಸರಕುಗಳು. ಪ್ರತಿ ದಿವಸ ಮನುಷ್ಯನಿಗೆ ಬೇಕಾದಂತಹ ಆಹಾರ ಆಗಿರ್ಬೋದು, ಎಲ್ಲ ರೀತಿಯ ಸರಕುಗಳನ್ನು, ಆಹಾರ, ಬಟ್ಟೆ ಅಥವಾ ಎಲ್ಲ ರೀತಿಯ ಅಡುಗೆ ಮತ್ತು ಇತರ ಎಲ್ಲ ರೀತಿಯಾದಂತಹ ಸರಕುಗಳನ್ನು ಅಂದರೆ ವ್ಯಕ್ತಿಯ ಪ್ರತಿನಿತ್ಯಕ್ಕೆ ಬೇಕಾಗಿರುವಂತಹ ಸರಕುಗಳನ್ನ ನಾವೇನಂತ ಕರಿತೀವಿ? ಸಾಮಾನ್ಯ ಸರಕುಗಳು ಅಂತ ಕರಿತೀವಿ. ನೆಕ್ಸ್ಟು ಇನ್ಫೀರಿಯರ್ ಗೂಡ್ಸ್ ಲೈಕ್ ಕೆಳದರ್ಜೆಯ ಸರಕುಗಳು. ಕೆಳದರ್ಜೆಯ ಸರಕುಗಳು ಅಂತ ಅಂದರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಬೇಕಾಗಿರುವಂಥ ಅತ್ಯಮೂಲ್ಯ ಸರಕುಗಳನ್ನು ನಾವು ಕೆಳದರ್ಜೆಯ ಸರಕುಗಳು ಅಂತ ಕರಿತೀವಿ. ಅಂದರೆ ಆ ವ್ಯಕ್ತಿ ಹತ್ರ ಆದಾಯ ಹೆಚ್ಚಾದರೂ ಸಹಿತ ಇನ್ಫೀರಿಯರ್ ಗೂಡ್ಸ್, ಇಟ್ ಈಸ್ ಎ ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಕನ್ಸ್ಯೂಮರ್ ಡಿಮ್ಯಾಂಡ್ ಆ್ಯಂಡ್ ಕನ್ಸ್ಯೂಮರ್ ಇನ್ಕಮ್. ಅಂದರೆ ಅನುಭೋಗಿಯ ಡಿಮ್ಯಾಂಡ್ ಮತ್ತು ಇನ್ಕಮ್ ನಡುವೆ ಡಿಫ್ರೆಂಟ್ ಅಂದರೆ ಇನ್ವರ್ಸ್ ರಿಲೇಷನ್ಶಿಪ್ ಇದೆ. ಯಾವ ಥರ ಅಂತಂದರೆ ಆ ವ್ಯಕ್ತಿಯ ಆದಾಯ ಇದಕ್ಕಿದ್ದಂಗೆ 1 ಲಕ್ಷ ಆಯಿತು ಅಂತ ಅಂದರೆ ಆ 1 ಲಕ್ಷ ರೂಪಾಯಿ ಎಲ್ಲ ಇನ್ವೆಸ್ಟ್ ಮಾಡಿ ಆ ವಸ್ತುಗಳನ್ನ ಕೊಂಡ್ಕೊಳ್ಳಲ್ಲ. ಅವನ ಹತ್ರ 1 ರೂಪಾಯಿ ದುಡ್ಡಿಲ್ಲ ಅಂತ ಅಂದರೂ ಸಹಿತ ಆ ವಸ್ತುವನ್ನು ಕೊಂಡ್ಕೊಳ್ಳೋದಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಲೈಕ್ ರೈಸ್, ರಾಗಿ, ವೀಟ್ ಇಂಡ್ ಅದರ್ ವಾಟ್ ವಿ ಥಿಂಕ್ ದಟ್ ವಾಟ್ ವಿ ನೀಡ್ ಎವ್ರಿ ಡೇ ಅಂತಂದರೆ ಏನು ಊಟ ಮಾಡೋಕ್ಕೆ ಏನೇನು ವಸ್ತುಗಳು ಬೇಕು ಇವೆಲ್ಲವನ್ನೂ ಸಹಿತ ಬೇಸಿಕ್ ನೀಡ್ಸ್ ಅಂತ ಕರಿತೀವಿ. ಇವನ್ನ ಕೆಳದರ್ಜೆಯ ಸರಕುಗಳು ಅಂತ ಕರಿತೀವಿ. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಗೂಡ್ಸ್, ಬದಲಿ ಸರಕುಗಳು ಅಂತ ಅಂದರೆ ಒಂದು ಸರಕಿನ ಬದಲು ಇನ್ನೊಂದು ಸರಕನ್ನು ನಾವು ಬಳಸುವಂಥದ್ದು. ಸಬ್ಸ್ಟಿಟ್ಯೂಟ್ ಗೂಡ್ಸ್ ಮೀನ್ಸ್ ಯು ಆರ್ ಯೂಸಿಂಗ್ ಒನ್ ಗುಡ್ ಟು ಅದರ್, ಆಲ್ಟರ್ನೇಟಿವ್ ಯೂಸ್. ಇಟ್ ಈಸ್ ಎ ಒನ್ ಗುಡ್ ಟು ಅದರ್. ಸೊ ಒಂದೇ ದೃಷ್ಟಿಕೋನಕ್ಕೋಸ್ಕರ ಅನದರ್ ಗೂಡ್ನ ನಾವು ಉಪಯೋಗಿಸುವಂಥದ್ದು. ವಿ ಆರ್ ಯೂಸಿಂಗ್ ದಟ್ ಒನ್ ಯುಟಿಲಿಟಿ ಟು ಅನದರ್ ಗೂಡ್ಸ್. ಸೊ ನೆಕ್ಸ್ಟ್ ಪೂರಕ ಸರಕುಗಳು, ಜಾಯಿಂಟ್ ಅಂತ ಅಂದರೆ ಎರಡನ್ನೂ ಒಟ್ಟಿಗೆ ಅನುಭವಿಸ್ಬೇಕು ನಾವೀಗ. ಅವೆರಡೂ ಇಲ್ಲ ಅಂತ ಅಂದರೆ, ಎರಡರಲ್ಲಿ ಒಂದಿಲ್ಲ ಅಂತ ಅಂದರೂ ಎರಡಕ್ಕೂ ಉಪಯೋಗ ಇಲ್ಲ. ಸೊ ಎವ್ರಿ 2 ಗೂಡ್ಸ್ ಆರ್ ನೀಡೆಡ್. ಸೊ ಅಂತಂದರೆ ಜಾಯಿಂಟ್ ಕನ್ಸಂಪ್ಷನ್ ಆಲ್ಸೋ. ಸೊ ವಿ ಆರ್ ಗೆಟ್ ಒನ್ ಯುಟಿಲಿಟಿ ಕನ್ಸ್ಯೂಮ್ 2 ಗೂಡ್ಸ್. ಅಂದರೆ ಒಂದೇ ವಸ್ತುವನ್ನ ಏನು ಮಾಡ್ತೀವಿ? 2 ಸರಕುಗಳನ್ನ ನಾವು ಅನುಭವಿಸ್ತೀವಿ, 2 ಸರಕುಗಳಿಂದ ಅನುಭವಿಸ್ತೀವಿ. ಸೊ ರಿಮೆಂಬರ್ ಟೈಪ್ಸ್ ಆಫ್ ಗೂಡ್ಸ್ ಇದು 4: ನಾರ್ಮಲ್ ಗೂಡ್ಸ್, ಇನ್ಫೀರಿಯರ್ ಗೂಡ್ಸ್, ಸಬ್ಸ್ಟಿಟ್ಯೂಟ್ ಗೂಡ್ಸ್, ಕಾಂಪ್ಲಿಮೆಂಟರಿ ಗೂಡ್ಸ್. ಸಾಮಾನ್ಯ ಸರಕುಗಳು, ಕೆಳದರ್ಜೆಯ ಸರಕುಗಳು, ಬದಲಿ ಸರಕುಗಳು, ಪೂರಕ ಸರಕುಗಳು. ಸೊ ದೀಸ್ ಆರ್ ಆಲ್ ವಿ ಆರ್ ಯೂಸಿಂಗ್ ಎವ್ರಿ ಡೇ ಗೂಡ್ಸ್ ಆ್ಯಂಡ್ ಆಲ್ಸೋ ಕ್ಲಾಸಿಫೈಡ್ 4 ಟೈಪ್ಸ್. ಸೊ ದೀಸ್ ಆರ್ ಆಲ್ ಕಾಲ್ಡ್ types of goods. Another 2 goods are there: luxurious goods and also giffen goods. We are another classified 2 types: giffen goods and luxurious goods. These are all not so in the syllabus, but in only 4 goods types. So normal, inferior, substitute and complementary. So we are going to discuss about what is substitute goods and what is complementary goods. Andre ವ್ಯತ್ಯಾಸ, difference between complementary goods and substitute goods. It is a 4 marks question, and also last year in 2020 annual examination question is there: what are the difference between substitute goods and complementary goods? Okay, we have to remember this is 4 marks question. It is required only 4 points. 4 into 4 4 ಮತ್ತೆ 4 ಪಾಯಿಂಟ್ಗಳು ಸಾಕು. What is substitute goods? So remember the name. Substitute means another, ಒಂದ್ರ ಬದಲು ಇನ್ನೊಂದು ಅಂತ. We know about the football and also all sports like football, kabaddi and cricket. In these all sports, some other extra persons is there sometimes. ಅವ್ರನ್ನ ನಾವು ಆಟದಲ್ಲಿ ಇದ್ದಂಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀವಿ.
ಅಂತಂದರೆ ಅವ್ರ ಬದಲು ಇನ್ನೊಬ್ರನ್ನ ಏನು ಮಾಡ್ತೀವಿ, ಸೇರಿಸ್ತೀವಿ. ಅವರೇ ಇರ್ತಾರೆ, 11 ಜನ ಆಟ ಆಡ್ತಿರ್ತಾರೆ, ಅದರಲ್ಲಿ ಯಾರಿಗೋ ಒಬ್ರಿಗೆ ಏಟಾಯಿತು ಅಂದರೆ ಇನ್ನೊಬ್ರನ್ನ ಸೇರಿಸ್ತೀವಿ. ದಿಸ್ ಈಸ್ ಕಾಲ್ಡ್ ಸಬ್ಸ್ಟಿಟ್ಯೂಟ್, ಅಂದರೆ ಬದಲಿ. ಒಬ್ಬರು ಬದಲಿಗೆ ಇನ್ನೊಬ್ಬರನ್ನು ನಾವು ಸೇರಿಸುವಂಥದ್ದು, ಇದನ್ನ ಏನಂತ ಕರಿತೀವಿ, ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತ ಕರಿತೀವಿ. ವಾಟ್ ಈಸ್ ಸಬ್ಸ್ಟಿಟ್ಯೂಟ್ ಗೂಡ್ಸ್? ರಿಮೆಂಬರ್, ವಾಟ್ ಈಸ್ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಮೀನ್ಸ್ ದ ಗೂಡ್ಸ್ ವಿಚ್ ಆರ್ ಯೂಸ್ಡ್ alternatives to satisfy a particular want. In a particular want, we are using alternative good. It is called substitute goods. So, ನಮಗೆ ಒಂದು ನಿರ್ದಿಷ್ಟವಾದಂತಹ ವಾಂಟ್ಸ್ ಅಂತಂದರೆ ಯುಟಿಲಿಟಿ ಬೇಕಾಗಿದೆ. ಆ ನಿರ್ದಿಷ್ಟ ತೃಪ್ತಿಗಾಗಿ ಒಂದು ಸರಕಿನ ಬದಲು ಇನ್ನೊಂದು ಸರಕನ್ನು ಉಪಯೋಗಿಸುವಂಥದ್ದನ್ನ, ಬಳಸಿಕೊಳ್ಳುವುದನ್ನು ನಾವು ಏನಂತ ಕರಿತೀವಪ್ಪ ಅಂತ ಅಂದರೆ ಬದಲಿ ಸರಕುಗಳು. ಒಂದು ನಿರ್ದಿಷ್ಟ ತುಷ್ಟಿಗುಣಕ್ಕಾಗಿ ಒಂದು ವಸ್ತುವಿನ ಬದಲು ಇನ್ನೊಂದು ವಸ್ತುವನ್ನು ಬಳಸುವಂಥದ್ದನ್ನ ನಾವೇನಂತ ಕರಿತೀವಪ್ಪ ಅಂತಂದರೆ ಬದಲಿ ವಸ್ತುಗಳು ಅಂತ ಕರಿತೀವಿ. ವಿ ಹ್ಯಾವ್ ಪರ್ಟಿಕ್ಯುಲರ್ ವಾಂಟ್, ದಟ್ಸ್ ವೈ ದಟ್ ಯುಟಿಲಿಟಿ ರಿಕ್ವೈರ್ಡ್ ಅನದರ್ ಆಲ್ಟರ್ನೇಟಿವ್ ಗೂಡ್ಸ್. It means we are getting one good to sacrifice to another good. It means we are using alternative goods. So this is called substitute goods. Substitute goods mean goods which are used alternatives to satisfy a particular want. Alternative satisfy. Alternative goods for the particular satisfy. We are changes one good to another good. ಸೊ ಒಂದ್ರ ಬದಲಿಗೆ ಇನ್ನೊಂದನ್ನ ಉಪಯೋಗಿಸುವಂಥದ್ದು, ಸೇಮ್ ಸ್ಯಾಟಿಸ್ಫಿಕೇಶನ್ ಕೊಡ್ತಾರೆ. ಎಕ್ಸಾಂಪಲ್ ಯಾವ್ಯಾವು? ಸಮ್ ಎಕ್ಸಾಂಪಲ್ ಆರ್ ಕಾಫಿ ಅಂಡ್ ಟೀ. ದ ಬೋತ್ ಆರ್ ಕೆಫೆನ್ ಯುಟಿಲಿಟಿ. ಅವೆರಡೂ ಸಹಿತ ನಮಗೆ ಕೆಫಿನ್ ಅನ್ನುವಂತಹ ಯುಟಿಲಿಟಿಯನ್ನು ಕೊಡ್ತವೆ. ಕಾಫಿಯನ್ನು ಸಹಿತ ಕುಡಿಬೋದು ಅಥವಾ ಟೀನ ಕುಡಿಬೋದು. ಸೊ ಕಾಫಿ ಬದಲು ಟೀ ಕುಡಿಬೋದು, ಟೀ ಬದಲು ಕಾಫಿ ಕುಡಿಬೋದು. ಅದೇ ರೀತಿ ನಾವು ಬರಿಬೇಕು, ಹ್ಯಾಂಡ್ ರೈಟಿಂಗ್ ಬರಿಬೇಕು. ಈಗ ಬುಕ್ಕಲ್ಲಿ ನೋಟ್ಸ್ನ ಬರಿಬೇಕು ಅಂತಂದರೆ, ಎಕ್ಸಾಮ್ ಬರಿಬೇಕು ಅಂತಂದರೆ ಬಾಲ್ ಪೆನ್ ಇಲ್ಲ ಅಂತಂದರೆ ಇಂಕ್ ಪೆನ್ನಲ್ಲಿ ಬರಿಬೋದು. ಎರಡೂ ಸಹಿತ ಒಂದೇ, ಹ್ಯಾಂಡ್ ರೈಟಿಂಗ್ ಬರೆಯೋದೇ ಅಂಥದ್ದು. ಬಾಲ್ ಪೆನ್ ಬದಲು ಇಂಕ್ ಪೆನ್ನ ಉಪಯೋಗಿಸ್ಬೋದು. ವಿ ಆರ್ ಯೂಸಿಂಗ್ ಆಲ್ಟರ್ನೇಟಿವ್. ಸೊ ಬಾಲ್ ಪೆನ್ ಆಲ್ಸೋ ರೈಟ್ ಆ್ಯಂಡ್ ಇಂಕ್ ಪೆನ್ ಆಲ್ಸೋ ರೈಟ್, ಬಟ್ ಇಟ್ ಈಸ್ ಇನ್ ನೆಸೆಸಿಟಿ. ಯಾವುದನ್ನು ಉಪಯೋಗಿಸ್ಬೇಕು ಅನ್ನುವಂಥದ್ದು ನೆಸೆಸಿಟಿ ಆಗಿರುತ್ತೆ. ನೆಕ್ಸ್ಟ್ ಇಂಕ್ ಪೆನ್. ಎಲೆಕ್ಟ್ರಿಸಿಟಿ ಆ್ಯಂಡ್ ಸೋಲಾರ್. ಎಲೆಕ್ಟ್ರಿಸಿಟಿ ಆ್ಯಂಡ್ ಸೋಲಾರ್ ಪ್ರೊವೈಡ್ ಲೈಟ್ ಫಾರ್ ಹೋಮ್. ಮನೆಗಳಿಗೆ ಎಲೆಕ್ಟ್ರಿಸಿಟಿ ಅನ್ನುವಂಥದ್ದು ಲೈಟ್ ಮತ್ತು ಬೆಳಕನ್ನು ಕೊಡುತ್ತೆ. ಎಲೆಕ್ಟ್ರಿಸಿಟಿ ಇಲ್ಲದೋದಾಗ ನಾವು ಏನನ್ನು ಬಳಸ್ತೀವಿ? ಸೋಲಾರ್ನಾರು ಬಳಸ್ಕೋಬೋದು, ಎಲೆಕ್ಟ್ರಿಸಿಟಿಯನ್ಸ್ನಾರು ಬಳಸ್ಬೋದು. ಇವೆರಡೂ ಸಹಿತ ಆಲ್ಟರ್ನೇಟಿವ್ ಯೂಸ್. ಸೊ ಬೋತ್ ಆರ್ ಪ್ರೊವೈಡ್ ಲೈಟ್. ರಿಮೆಂಬರ್, ದಿಸ್ ಈಸ್ ಬೋತ್ ಆರ್ ಪ್ರೊವೈಡ್ ಲೈಟ್. So this is examples. So it is a alternative goods for using the particular want. This is called substitute goods. Example, tea or coffee, and second one is ink pen or ball pen. Third one is electricity and solar. So ಟೀ ಮತ್ತು ಕಾಫಿ ಕುಡಿಯುವಂಥದ್ದು, ಇಂಕ್ ಪೆನ್ ಮತ್ತು ಬಾಲ್ ಪೆನ್ ಅನ್ನುವಂಥದ್ದು ಬರೆಯೋಕ್ಕಾಗುವಂಥದ್ದು, ಎಲೆಕ್ಟ್ರಿಸಿಟಿ ಆ್ಯಂಡ್ ಸೋಲಾರ್ ಎರಡೂ ಸಹಿತ ಬೆಳಕನ್ನು ಕೊಡುವಂಥದ್ದು. ಎರಡರಲ್ಲಿ ಯಾವುದಾದ್ರೂ ಬೇಕಾದರೂ ಎಲೆಕ್ಟ್ರಿಸಿಟಿ ಬದಲಾಗಿ ಸೋಲಾರ್ ಉಪಯೋಗಿಸ್ಬೋದು, ಕಾಫಿ ಬದಲು ಟೀ ಕುಡಿಬೋದು, ಬಾಲ್ ಪೆನ್ ಬದಲು ಇಂಕ್ ಪೆನ್ ಬರಿಬೋದು, ಇಂಕ್ ಪೆನ್ನಲ್ಲಿ ಬರಿಬೋದು. ಇದನ್ನು ಏನಂತ ಕರಿತೀವಿ? ಎಕ್ಸಾಂಪಲ್ ನೇಷನ್ ಅಂತ. ಅಲ್ಲ, ಎಕ್ಸಾಂಪಲ್ ಗೂಡ್ಸ್. ನೆಕ್ಸ್ಟ್, ಪ್ರೈಸ್ ಆ್ಯಂಡ್ ಆಲ್ಟರ್ನೇಟಿವ್ ಗೂಡ್ಸ್ ರಿಲೇಷನ್ಶಿಪ್ ಈಸ್ ಡೈರೆಕ್ಟ್. ಪ್ರೈಸ್ ಆ್ಯಂಡ್ ಆಲ್ಟರ್ನೇಟಿವ್ ಗೂಡ್ಸ್ ರಿಲೇಷನ್ಶಿಪ್ ಈಸ್ ಡೈರೆಕ್ಟ್. ಹೇಗಪ್ಪ ಅಂತಂದರೆ, ಈಗ ಪ್ರೈಸ್ನ ಬೆಲೆ, ಚಹಾದ ಬೆಲೆ ಅಥವಾ ಟೀನ ಪ್ರೈಸು ಕಡಿಮೆ ಆಗಿದೆ ಅಂತ ಅಂದರೆ, ಅಥವಾ ಟೀನ ಪ್ರೈಸು ಇನ್ಕ್ರೀಸ್ ಆಯಿತು ಅಂತ ಅಂದರೆ, ಕಾಫಿ ಡಿಮ್ಯಾಂಡ್ ಅನ್ನುವಂಥದ್ದು ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ರಿಮೆಂಬರ್, ಟೀ ಕಡಿಮೆ ಸಿಗ್ತಾ ಇದೆ, ಟೀ ರೇಟ್ ಜಾಸ್ತಿ ಆಗೋಯ್ತು, 10 ರೂಪಾಯಿ ಆಗೋಯ್ತು, ಇದು ಕುಡಿಯೋಕ್ಕಾಗಲ್ಲ. ಅದ್ರ ಬದಲು ಕಾಫಿ ಅನ್ನುವಂಥದ್ದು ಏನಾಗುತ್ತೆ? ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಕಾರಣ ಪ್ರೈಸು ಅಷ್ಟೇ ಇದೆ, 5 ರೂಪಾಯಿ ಇದೆ ಅಂತ ಅಂದರೆ, ಇಟ್ ಮೀನ್ಸ್ ಇಟ್ ಈಸ್ ಎ ಡೈರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಗೂಡ್ಸ್, ಆಲ್ಟರ್ನೇಟಿವ್ ಗೂಡ್ಸ್ ಅಂತಂದರೆ ಡೈರೆಕ್ಟ್ ಇದೆ. ಬೆಲೆ ಹೆಚ್ಚಾದಂತೂ ಸಹಿತ ಡಿಮ್ಯಾಂಡ್ ಅನ್ನುವಂಥದ್ದು ಅದೇ ಥರ ಇರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್, ಸಬ್ಸ್ಟಿಟ್ಯೂಟ್ ಗೂಡ್ಸ್ ಹ್ಯಾವ್ ಕಾಂಪಿಟೇಟಿವ್ ಡಿಮ್ಯಾಂಡ್. ಸ್ಪರ್ಧಾತ್ಮಕ ಬೇಡಿಕೆ ಇರುತ್ತೆ. ಫಸ್ಟ್ ಒನ್ ಪ್ರೈಸ್ ಅನ್ನುವಂಥದ್ದು, ಬೇಡಿಕೆ ಅನ್ನುವಂಥದ್ದು. ಆಲ್ಟರ್ನೇಟಿವ್ ಗೂಡ್ಸ್ ಬದಲಿ ಸರಕುಗಳಿಗೆ ಮತ್ತು ಬೆಲೆ, ಬದಲಿ ಸರಕುಗಳು ಮತ್ತು ಬೆಲೆಗಳ ನಡುವೆ ನೇರ ಸಂಬಂಧವಿದೆ. ಚಹಾ ಬೆಲೆ ಕಡಿಮೆ ಆದರೂ ಸಹಿತ ಅಥವಾ ಹೆಚ್ಚಾದರೆ ಕಾಫಿ ಬೆಲೆ ಅನ್ನುವಂಥದ್ದು ಏನಾಗಿರುತ್ತೆ? ಸ್ಥಿರ ಆಗಿರುತ್ತೆ. ಅಥವಾ ಕಾಫಿ ಬೆಲೆ ಸ್ಥಿರ ಆಗಿ ಚಹಾ ಬೆಲೆ ವ್ಯತ್ಯಾಸ ಆದರೂ ಸಹಿತ ಡಿಮ್ಯಾಂಡ್ ಅನ್ನುವಂಥದ್ದು ಚಹಾಕ್ಕೆ ಹೆಚ್ಚಾಗುತ್ತೆ. ಇದನ್ನೇನಂತ ಕರಿತೀವಿ? ಡೈರೆಕ್ಟ್ ರಿಲೇಷನ್ಶಿಪ್. ನೆಕ್ಸ್ಟ್, ಮೂರನೇದು, ಸಬ್ಸ್ಟಿಟ್ಯೂಟ್ ಗೂಡ್ಸ್ ಆರ್ ಕಾಂಪ್ಲಿಮೆಂಟರಿ ಡಿಮ್ಯಾಂಡ್, ಅಂದರೆ ಕಾಂಪಿಟೇಟಿವ್ ಡಿಮ್ಯಾಂಡ್, ಸ್ಪರ್ಧಾತ್ಮಕ ಬಳಕೆಯನ್ನು ಒಳಗೊಂಡಿರ್ತವೆ. ಇಂಕ್ ಪೆನ್ ಬಳಸದ, ಬಾಲ್ ಪೆನ್ ಬಳಸದ, ಸೋಲಾರ್ನ ಬಳಸದ, ಎಲೆಕ್ಟ್ರಿಸಿಟಿನ ಬಳಸದ, ಅಥವಾ ಕಾಫಿ ಕುಡಿಯೋದ ಅಥವಾ ಟೀ ಕುಡಿಯೋದ. ಸೊ ವಿಚ್ ಇಟ್ ಈಸ್ ಯೂಸ್ಡ್ ಫಸ್ಟ್? ಇಟ್ ಈಸ್
creating competitive. So competitive demand for complementary substitute goods. Next, one substitute good, it is useful in the scarcity of other substitute good. If scarcity of tea, we can produce coffee. ನಮಗೆ ಟೀ ಅನ್ನುವಂಥದ್ದು ಕಡಿಮೆ ಇದೆ, ನಮ್ಮ ಹತ್ರ ಸ್ಕ್ಯಾರ್ಸಿಟಿ ಟೀ ಪ್ರಮಾಣ ಅನ್ನುವಂಥದ್ದು ಕಡಿಮೆ ಇದೆ, ನಾವು ಅದ್ರ ಬದಲು ಕಾಫಿಯನ್ನು ಏನು ಮಾಡ್ಬೋದು, ಹೆಚ್ಚು ಕೊಡ್ಬೋದು. ಒಂದಿಲ್ಲ ಅಂತಂದರೆ ಇನ್ನೊಂದನ್ನ ಉಪಯೋಗಿಸ್ಬೋದು. ಸೊ ಸ್ಕ್ಯಾರ್ಸಿಟಿಯಲ್ಲಿ ಟೀ ಪ್ರಮಾಣ ಕಡಿಮೆ ಇದೆ ಅಂತ ಅಂದರೆ, ವೆನ್ ವಿ ಆರ್ ಸ್ಕ್ಯಾರ್ಸಿಟಿ ಇನ್ ಟೀ ಕ್ವಾಂಟಿಟಿ, ವಿ ಆರ್ ಯೂಸಿಂಗ್ ಕಾಫಿ ಕ್ವಾಂಟಿಟಿ ಟು ಕ್ರಿಯೇಟ್ ದ ಡಿಮ್ಯಾಂಡ್. ಅಥವಾ ಡಿಮ್ಯಾಂಡಿಗೆ ಬೇಕಾಗಿರೋ ಸಪ್ಲೈಯನ್ನು ಕೊಡ್ಬೋದು, ಯೂಸ್ಫುಲ್ ಮಾಡ್ಬೋದು. ಎಲೆಕ್ಟ್ರಿಸಿಟಿ ಇಲ್ಲಪ್ಪ ಅಂತಂದರೆ, ಸಮ್ಟೈಮ್ಸ್ ಈಗ ಎಲೆಕ್ಟ್ರಿಸಿಟಿ ಇಲ್ಲ ಅಂತಂದರೆ ಎಲೆಕ್ಟ್ರಿಸಿಟಿಯಿಂದ ಚಾರ್ಜ್ ಮಾಡಿ ಸೋಲಾರ್ನಿಂದ ಏನು ಮಾಡ್ಬೋದು, ಕರೆಂಟ್ನ ಪಡಿಬೋದು. ಸೋಲಾರ್ ಇಲ್ಲ ಅಂತಂದರೆ ಎಲೆಕ್ಟ್ರಿಸಿಟಿಯಿಂದ ಏನು ಮಾಡ್ಬೋದು, ನಾವು ಕರೆಂಟ್ನ ಪಡಿಬೋದು. ಇದನ್ನು ನಾವೇನಂತ ಕರಿತೀವಿ, ಇಟ್ ಈಸ್ ಆಲ್ಟರ್ನೇಟಿವ್ ಯೂಸ್. ಸೊ ಆಲ್ಟರ್ನೇಟಿವ್ ಯೂಸ್ಡ್ ಗೂಡ್ಸ್ ವಿ ಆರ್ ಕಾಲ್ಡ್ ಆಲ್ಟರ್ನೇಟಿವ್ ಸಬ್ಸ್ಟಿಟ್ಯೂಟ್ ಗೂಡ್ಸ್. ಒನ್ ಗೂಡ್ಸ್ ಟು ಪ್ರಮೋಟ್ ಅಂತ ಅಂದರೆ ಒಂದು ಗೂಡ್ಸ್ನ ಬದಲಾಗಿ ಆಲ್ಟರ್ನೇಟಿವ್ ಆಗಿ ಇನ್ನೊಂದನ್ನ ಉಪಯೋಗಿಸುವಂಥದ್ದು. ಎಕ್ಸಾಂಪಲ್ ಗೂಡ್ಸ್ ಯಾವುದು? ಫಸ್ಟ್ ಒನ್ ಕಾಫಿ ಆ್ಯಂಡ್ ಟೀ. ಕಾಫಿ ಬದಲು ಟೀ ಉಪಯೋಗಿಸ್ಬೋದು, ಬಾಲ್ ಪೆನ್ ಬದಲು ಇಂಕ್ ಪೆನ್ ಉಪಯೋಗಿಸ್ಬೋದು, ಎಲೆಕ್ಟ್ರಿಸಿಟಿ ಬದಲು ಸೋಲಾರ್ ಉಪಯೋಗಿಸ್ಬೋದು. ಅನದರ್ ಸೆಕೆಂಡ್ ಗೂಡ್ಸ್ ಈಸ್ ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಅಂದರೆ ಪೂರಕ ಸರಕುಗಳು. ಸೊ ಟೂ ಗೂಡ್ಸ್ ವಿ ಕ್ಯಾನ್ ಯೂಸ್ ಗೆಟಿಂಗ್ ಒನ್ ಯುಟಿಲಿಟಿ. ಒಂದೇ ತೃಪ್ತಿಗಾಗಿ ಎರಡು ಸರಕುಗಳನ್ನು ಒಟ್ಟಿಗೆ ಅನುಭೋಗ ಮಾಡುವುದನ್ನು ನಾವು ಪೂರಕ ಸರಕುಗಳು ಅಂತ ಕರಿತೀವಿ. ದ ಗೂಡ್ಸ್ ವಿಚ್ ಆರ್ ಕನ್ಸ್ಯೂಮರ್ ಟುಗೆದರ್ ಟು ಸ್ಯಾಟಿಸ್ಫೈ ವಾಂಟ್. ಸೊ ಗೂಡ್ಸ್ ಕ್ಯಾನ್ ಯೂಸ್ ಟುಗೆದರ್ ಟು ಗೆಟ್ ಪರ್ಟಿಕ್ಯುಲರ್ ವಾಂಟ್ ಅಂತ ಅಂದರೆ ಒಂದೇ ಸರಕಿನಿಂದ ಒಂದೇ ಉತ್ಪನ್ನ ನಮಗೆ ಒಂದೇ ತೃಪ್ತಿ ಬೇಕಾಗಿರುವಂಥದ್ದು, ಆ ಒಂದೇ ತೃಪ್ತಿಗಾಗಿ ಎರಡೂ ಸರಕುಗಳನ್ನು ಒಟ್ಟಿಗೆ ಅನುಭೋಗಿಸುವುದನ್ನು ಏನಂತ ಕರಿತೀವಿ, ಪೂರಕ ಸರಕುಗಳು. ಆ ಪೂರಕತೆ ಇಲ್ಲ ಅಂತಂದರೆ ಆ ಸರಕು ಉಪಯೋಗಕ್ಕೆ ಬರಲ್ಲ. ಎಕ್ಸಾಂಪಲ್, ನಾವಿವಾಗ ಬೈಕಲ್ಲಿ ಬರಬೇಕು ಅಂತಂದರೆ ಪೆಟ್ರೋಲ್ ಬೇಕೇ ಬೇಕು. ಪೆಟ್ರೋಲ್ ಇಲ್ಲ ಅಂದರೂ ಬೈಕಲ್ಲಿ ಬರೋಕ್ಕಾಗಲ್ಲ, ಬೈಕ್ ಇಲ್ಲ ಅಂತ ಅಂದರೂ ಪೆಟ್ರೋಲ್ನ ಹಾಕೊಂಡು ಬರೋಕ್ಕಾಗೋದಿಲ್ಲ. ಸೊ ವಿತೌಟ್ ಪೆಟ್ರೋಲ್ ಬೈಕ್ ಇಟ್ ನಾಟ್ ಯೂಸ್, ವಿತೌಟ್ ಬೈಕ್ ಪೆಟ್ರೋಲ್ ಈಸ್ ನಾಟ್ ಯೂಸ್. ರಿಮೆಂಬರ್, ಒಂದೇ ಸರಕು ಎರಡು ಸರಕಲ್ಲಿ ಒಂದಿಲ್ಲ ಅಂತಂದ್ರೂ ಅವನ್ನ ಬಳಸೋಕ್ಕಾಗಲ್ಲ. ಕರೆಂಟ್ ಇಲ್ಲ ಅಂತಂದರೆ ಬಲ್ಬ್ ಹತ್ತಲ್ಲ, ಬಲ್ಬ್ ಇಲ್ಲ ಅಂದರೆ ಎಲೆಕ್ಟ್ರಿಸಿಟಿ ಆನ್ ಆಗಲ್ಲ. ರಿಮೆಂಬರ್ ದಟ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಬಲ್ಬ್. ಎಲೆಕ್ಟ್ರಿಸಿಟಿ ಇದ್ದರೆ ಬಲ್ಬ್ ಹತ್ತುತ್ತೆ, ಬಲ್ಬ್ ಇಲ್ಲ ಅಂತ ಅಂದ್ರೂ ಸದ್ಯ ಎಲೆಕ್ಟ್ರಿಸಿಟಿ ಹತ್ತಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಕಾಂಪಿಟೇಟಿವ್. ವಾಟ್ ಈಸ್ ಕಾಂಪ್ಲಿಮೆಂಟರಿ ಗೂಡ್ಸ್. ಸೆಕೆಂಡ್ ಒನ್ ಈಸ್ ಟೀ ಆ್ಯಂಡ್ ಶುಗರ್. ಟೀ ಅನ್ನುವಂಥ ಶುಗರ್ ಇಲ್ಲ ಅಂತಂದರೆ ಟೀ ಅನ್ನುವಂಥದ್ದು ಆಗೋದೇ ಇಲ್ಲ. ನೆಕ್ಸ್ಟ್ ಕಾರ್ ಆ್ಯಂಡ್ ಪೆಟ್ರೋಲ್. ಪೆಟ್ರೋಲ್ ಅನ್ನುವಂಥದ್ದು ಕಾರ್ ಮೇಲೆ ಡಿಪೆಂಡಿಂಗ್ ಆಗಿರುತ್ತೆ. ಪೆಟ್ರೋಲ್ ಇಲ್ಲ ಅಂತಂದರೆ ಕಾರ್ ಓಡ್ಸೋಕ್ಕಾಗೋದಿಲ್ಲ, ಕಾರ್ ಇಲ್ಲ ಅಂತ ಪೆಟ್ರೋಲ್ ತಗೊಂಡು ಏನೂ ಉಪಯೋಗ ಇಲ್ಲ. ಡೀಸೆಲ್ನ ಉಪಯೋಗಿಸ್ಬೋದು, ಡೀಸೆಲ್ ಇಲ್ಲ ಅಂತಂದರೆ ಕಾರ್ನೂ ಉಪಯೋಗಿಸೋಕ್ಕಾಗಲ್ಲ, ಕಾರ್ ಇಲ್ಲ ಅಂತಂದರೆ ಡೀಸೆಲ್ಗೆ ಬೆಲೆ ಇಲ್ಲ. ಸೊ ಬೋತ್ ಆರ್, ಏನದು ಕಾರ್ನ ಉಪಯೋಗಿಸೋದೇನೋ ನಾವು ಎಲ್ಲಿಗೋ ಹೋಗಬೇಕು. ಸೊ ವಿ ಆರ್ ಗೋಯಿಂಗ್ ಟು ಎನಿವೇ. ಸೊ ನಮಗೆ ಹೋಗುವಂಥ ಕನ್ಸಂಪ್ಷನ್ನು ಯುಟಿಲಿಟಿ ಇದೆ. ಆ ಯುಟಿಲಿಟಿಯಲ್ಲಿ ಎರಡು ವಸ್ತುನ ಉಪಯೋಗಿಸಿದ್ವಿ, ಕಾರು ಮತ್ತು ಪೆಟ್ರೋಲ್ನ ಉಪಯೋಗಿಸಿದ್ವಿ. ಈ ಎರಡರಲ್ಲಿ ಯಾವುದು ಒಂದಿಲ್ಲ ಅಂತ ಅಂದರೂ ಸಹಿತ ಆ ವಸ್ತುವಿಗೆ ಬೇಡಿಕೆ ಇರಲ್ಲ. ಸೊ ಎಕ್ಸಾಂಪಲ್ ಪೆನ್ ಆ್ಯಂಡ್ ಇಂಕ್. ಈಗ ಪೆನ್ನನ್ನು ನಾವು ಬರೀಬೇಕು ಅಂತಂದರೆ ಇಂಕ್ನ ಉಪಯೋಗಿಸ್ಬೇಕು. ಬರೀ ಇಂಕಲ್ಲೂ ಬರೆಯೋಕ್ಕಾಗಲ್ಲ, ಬರೀ ಪೆನ್ನಲ್ಲೂ ಬರೆಯೋಕ್ಕಾಗಲ್ಲ. ಸೊ ವಿತೌಟ್ ರೀಫಿಲ್ ಇಂಕ್ ಇಲ್ದಲೆ ನಾವು ಪೆನ್ನ ಬರೆಯೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಪೆನ್ ಇಲ್ದಲೆ ಇಂಕ್ನ ತುಂಬಕ್ಕಾಗಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಕಾಂಪ್ಲಿಮೆಂಟರಿ ಗೂಡ್ಸ್. ಸೊ ಒನ್ ಯುಟಿಲಿಟಿ ಕ್ಯಾನ್ ಯೂಸ್ ಟೂ ಗೂಡ್ಸ್. ಒನ್ ಯುಟಿಲಿಟಿ ಕ್ಯಾನ್ ಯೂಸ್ ಟೂ ಗೂಡ್ಸ್. ಒಂದೇ ತೃಪ್ತಿಗಾಗಿ ಎರಡು ಸರಕುಗಳನ್ನ ಉಪಯೋಗಿಸುವಂಥದ್ದು. ನೆಕ್ಸ್ಟ್, ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಗೂಡ್ಸ್ ಪ್ರೈಸ್ ಅಂತ ಅಂದರೆ ಆಪೋಸಿಟ್ ರಿಲೇಷನ್ಶಿಪ್. ಅಂದರೆ ಪ್ರೈಸ್ ಹೆಚ್ಚಾದಾಗ, ಪೆಟ್ರೋಲ್ ರೇಟು ತುಂಬ ಹೆಚ್ಚಾದಾಗ ಏನಾಗುತ್ತಪ್ಪ ಅಂದರೆ ಡಿಮ್ಯಾಂಡ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಪೆಟ್ರೋಲ್ ರೇಟ್ ತುಂಬ ಹೆಚ್ಚಾಗಿದೆ ಅಂತ ಅಂದ್ಕೊಳ್ಳಿ, ಡಿಮ್ಯಾಂಡ್ ಅನ್ನುವಂಥದ್ದು ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಅದೇ ರೀತಿ ಪೆಟ್ರೋಲ್ ಕಡಿಮೆ ಇದ್ದಾಗ ಡಿಮ್ಯಾಂಡ್ ಅನ್ನುವಂಥದ್ದು ಹೆಚ್ಚಾಗಿರುತ್ತೆ. ಸೊ ಅದು ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಗೂಡ್ಸ್ ಆ್ಯಂಡ್ ಪ್ರೈಸ್. ನೆಕ್ಸ್ಟ್, ಜಾಯಿಂಟ್ ಡಿಮ್ಯಾಂಡ್, ಒಟ್ಟಿ ಬೇಡಿಕೆ. ಬೆಲೆ ಹೆಚ್ಚಾದಾಗ ಬೇಡಿಕೆ ಅನ್ನೋಂಥದ್ದು ಏನಾಗುತ್ತೆ, ಇದಕ್ಕೆ ಇನ್ವರ್ಸ್ ಆಗಿ ಆಪೋಸಿಟ್ ಅಂತಂದರೆ ಡೈರೆಕ್ಟ್ ರಿಲೇಷನ್ಶಿಪ್ ಇಲ್ಲ, ಅಂದರೆ ನೆಗೆಟಿವ್, ಋಣಾತ್ಮಕ ಸಂಬಂಧವನ್ನು ಒಳಗೊಂಡಿರುತ್ತೆ ಕಾಂಪ್ಲಿಮೆಂಟರಿ ಗೂಡ್ಸ್. ನೆಕ್ಸ್ಟ್, ಜಾಯಿಂಟ್ ಡಿಮ್ಯಾಂಡ್ ಅಂದರೆ ಎರಡೂ ಸಹಿತ ಒಟ್ಟಿಗೆ ಬೇಡಿಕೆ ಇರುತ್ತೆ. ಒಟ್ಟನೆ ಅಂತಂದರೆ ಜಂಟಿ ಬೇಡಿಕೆ, ಎರಡೂ ಸರಕುಗಳಿಗೂ ಜಂಟಿ ಬೇಡಿಕೆ ಇರುತ್ತೆ. ಒಂದನ್ನು ಬಿಟ್ಟು ಇನ್ನೊಂದು ವಸ್ತುವಿನ ಬೇಡಿಕೆ ಇರಲ್ಲ. ನಾವು ಬೈಕ್ ತಗೊಂಡು ಅಂತ ಅಂದರೆ ಬೈಕ್ ಜೊತೆ ಪೆಟ್ರೋಲು ಇರುತ್ತೆ, ಪೆಟ್ರೋಲ್ ಇತ್ತು ಅಂದರೆ ಬೈಕ್ನ ತಗೊಳ್ತಾರೆ. ಅಂದರೆ ಎರಡೂ ಸಹಿತ ಒಟ್ಟಿಗೆ ಬೇಡಿಕೆ ಇರುತ್ತೆ. ನಾವು ಬೈಕ್ನ ತಗೊಂಡು ಅಂತಂದರೆ ಪೆಟ್ರೋಲಿಗೆ ಆಟೋಮೆಟಿಕಲಿ ಡಿಮ್ಯಾಂಡ್ ಅನ್ನುವಂಥದ್ದು ಕ್ರಿಯೇಟ್ ಆಗಿರುತ್ತೆ. ದಿಸ್ ಈಸ್ ಕಾಲ್ಡ್ ಜಾಯಿಂಟ್ ಡಿಮ್ಯಾಂಡ್. ನೆಕ್ಸ್ಟ್ ಒನ್, ಇಟ್ ಈಸ್ ವಿತೌಟ್ ಒನ್ ಕಾಂಪ್ಲಿಮೆಂಟರಿ ಗೂಡ್ಸ್ ಅನದರ್ ಕಾಂಪ್ಲಿಮೆಂಟರಿ ಗೂಡ್ಸ್ ಇಟ್ ಈಸ್ ನಾಟ್ ಯೂಸ್. ವಿತೌಟ್
ಒನ್ ಕಾಂಪ್ಲಿಮೆಂಟ್ರಿ ಗೂಡ್ಸ್ ಅನದರ್ ಕಾಂಪ್ಲಿಮೆಂಟ್ರಿ ಗೂಡ್ಸ್ ಈಸ್ ನಾಟ್ ಯೂಸ್, ರಿಮೆಂಬರ್ ದಟ್. ಈಗ ಅಲ್ಲಿ ಸಬ್ಸ್ಟಿಟ್ಯೂಟ್ ಗೂಡ್ಸಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ ಅಂತಂದರೆ ಸೋಲಾರ್ ಉಪಯೋಗಿಸ್ಬೋದು, ಸೋಲಾರ್ ಇಲ್ಲ ಅಂದರೆ ಎಲೆಕ್ಟ್ರಿಸಿಟಿ ಉಪಯೋಗಿಸ್ಬೋದು, ಟೀ ಇಲ್ಲ ಅಂದರೆ ಕಾಫಿ ಕುಡಿಬೋದು, ಕಾಫಿ ಇಲ್ಲ ಅಂದರೆ ಟೀ ಕುಡಿಬೋದು. ಬಟ್ ಆದರೆ ಇದರಲ್ಲಿ ಪೆಟ್ರೋಲ್ ಇಲ್ಲ ಅಂತ ಅಂದರೆ ಬೈಕ್ನ ಓಡ್ಸೋಕ್ಕಾಗಲ್ಲ, ಬೈಕ್ ಇಲ್ಲ ಅಂತ ಅಂದರೆ ಪೆಟ್ರೋಲ್ನ ರೈಡ್ ಮಾಡೋಕ್ಕಾಗಲ್ಲ, ಪೆಟ್ರೋಲ್ ಹಾಕೊಂಡು ಎಲ್ಲಿಗೂ ಹೋಗೋಕ್ಕಾಗಲ್ಲ. ಸೊ ವಿತೌಟ್ ಪೆಟ್ರೋಲ್ ಬೈಕ್ ಈಸ್ ನಾಟ್ ಯೂಸ್, ವಿತೌಟ್ ಬೈಕ್ ಪೆಟ್ರೋಲ್ ಈಸ್ ನಾಟ್ ಯೂಸ್. ದಿಸ್ ಈಸ್ ಕಾಲ್ಡ್ ವಾಟ್ ಈಸ್ complementary goods. So difference between substitute goods and complementary goods. So remember the types of goods for, first one is normal goods, substitute goods, complementary goods and inferior goods. So ಸಾಮಾನ್ಯ ಸರಕುಗಳು, ಕೆಳದರ್ಜೆಯ ಸರಕುಗಳು, ಪೂರಕ ಸರಕುಗಳು ಮತ್ತು ಬದಲಿ ಸರಕುಗಳು. ಬದಲಿ ಸರಕುಗಳು ಅಂದರೆ ಅರ್ಥ ಮಾಡ್ಕೋಬೇಕು, ಒಂದು ಸರಕಿನ ಬದಲಾಗಿ ಇನ್ನೊಂದು ಸರಕನ್ನು ಬಳಸುವಂಥದ್ದು. ಪೂರಕ ಸರಕುಗಳು ಅಂತಂದರೆ ಒಂದೇ ತುಷ್ಟಿಗುಣಕ್ಕೆ ಎರಡು ಸರಕುಗಳನ್ನು ಒಟ್ಟಿಗೆ ಬಳಸುವಂಥದ್ದು, ಒಂದನ್ನು ಬಳಸದೆ ಇನ್ನೊಂದನ್ನು ಬಳಸೋಕ್ಕೆ ಸಾಧ್ಯ ಇಲ್ಲ. ದಿಸ್ ಈಸ್ ಕಾಲ್ಡ್ ಕಾಂಪ್ಲಿಮೆಂಟರಿ ಗೂಡ್ಸ್ ಆ್ಯಂಡ್ ಸಬ್ಸ್ಟಿಟ್ಯೂಟ್ ಗೂಡ್ಸ್. ಥ್ಯಾಂಕ್ ಯು.